ಇನ್ನು ಸಿಎಂ ಕೂಡ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಕುರ್ಚಿ ಕನಸು ಕಾಣ್ತಾ ಇರುವಂತ ಡಿಕೆಶಿಗೆ ಚೆಕ್ಮೇಟ್ ಮಾಡೋಕೆ ಹೊರಟಿದ್ದಾರೆ ಸಿಎಂ ಅಂಡ್ ಟೀಮ್. ಸಿದ್ದರಾಮಯ್ಯ ನಂತರ ಡಿಕೆಶಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರಂತೆ. ಡಿಸಿಎಂ ಮತ್ತು ಬಣಕ್ಕೆ ಸಿಎಂ ಟೀಮ್ನಿಂದ ಕೌಂಟರ್ ಕೊಡಲಾಗ್ತಾ ಇದೆ. ಸಿದ್ದರಾಮಯ್ಯ ನಂತರ ಡಿಕೆಶಿ ಮುಖ್ಯಮಂತ್ರಿ ಆಗಲಿ. 2028ರವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ತಾರೆ. ನೆಕ್ಸ್ಟ್ ಟರ್ಮ್ ಬೇಕಿದ್ರೆ ಡಿಸಿಎಂ ಆಗಲಿ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಅಂತ ಆಯ್ಕೆಯಾಗಿದೆ. ಎಐಸಿಸಿ ವೀಕ್ಷಕರ ಮುಂದೆಯೇ ಆಯ್ಕೆ ಮಾಡಲಾಗಿದೆ. ಆಗ ಯಾವುದೇ ಗಡುವು ಕೊಟ್ಟು ಆಯ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಎಲ್ಲ ಗೊಂದಲಗಳನ್ನ ವರಿಷ್ಠರು ಬೇಗ ಬಗೆಹರಿಸಬೇಕು. ಸೊ ಕುರ್ಚಿ ಕನಸು ಕಾಣ್ತಾ ಇರುವಂತ ಡಿಕೆಶಿಗೆ ಚೆಕ್ಮೇಟ್ ಮಾಡಲಾಗಿದೆ. ನೋಡಿ, ಸಿಎಂ ಟೀಮಿಂದ ನಿರಂತರವಾಗಿ ಇಲ್ಲ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಬೇಕಿದ್ರೆ ಮುಂದಿನ ಚುನಾವಣೆಯಲ್ಲಿ ಡಿಕೆಶಿ ಬೇಕಿದ್ರೆ ಆಗ್ಲಿ, ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಡಿಸಿಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು, ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದ್ಕಡೆ ಊಟಕ್ಕೆ ಎಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡ್ಬೇಕಾಗಿರೋದು. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗ್ಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದ್ಮೇಲೆ 28ವರೆಗೂ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ನೋಡ್ರಿ, ಡಿಸಿಎಂ ನಮಗೆ ನಿಮ್ಗೆ ಏನಾದ್ರೂ ಆಶ್ಚರ್ಯ ಏನಂತೆ? ಅವ್ರು ನಮ್ ಡಿಸಿಎಂ ಅಲ್ವಾ? ನೋಡಿ, ನಾಯಕತ್ವ ಬದಲಾವಣೆ ನನಗೆ ಅದು ಯಾವುದೇ ವಿಚಾರದಲ್ಲಿ ನನ್ನ ಅದ್ರಲ್ಲಿ ಆಥರೈಸ್ಡ್ ಮಾತಾಡಿ ಗೊತ್ತಾಯ್ತು. ನನ್ನ ಪಟ್ಟಿಗೆ ಈಗ ನಾವು ಚೀಫ್ ಮಿನಿಸ್ಟರ್ ಅವರು ಇದ್ದಾರೆ, ಅವ್ರನ್ನ ನಾವು CLPಯಲ್ಲಿ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದಾಗ AICC ಅಬ್ಸರ್ವರ್ ಇದ್ದರು. ಆಯ್ಕೆ ಮಾಡಿದಾಗ ಯಾವುದೇ ರೆಸಲ್ಯೂಷನ್ ಅಲ್ಲಿ ನಾವು ಗಡುವು ಕೊಟ್ಟಿದೀವಾ? ನೀವು ನೋಡ್ಬೋದು. ಅದು ಅಲ್ಲಿ ತನಕ ಅದು ಗಡುವು ಇಲ್ವೋ ಅದ್ರ ತನಕ ಅವರೇ ಕಂಟಿನ್ಯೂ ಆಗ್ತಾ. ಅದ್ರಲ್ಲಿ ಏನು ಸಂಶಯ ಅನ್ನತ್ತೆ ನಿಮಗೆ? ಪೊಲಿಟಿಕ್ಸ್ ಅಲ್ಲಿಲ್ಲ, ಡಿನ್ನರ್ ಐತಿ. ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆ ಆಗಿ ಯಾರು ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರಿದ್ದಂಥವ್ರು ದೊಡ್ಡಣ್ಣ ಅವರ ಕುಟುಂಬಸ್ಥರು ಅವರ ಮನೆಯಲ್ಲಿ ಊಟಕ್ಕೆ ಅಲ್ಲಿ ಕೆಲವರು ಸೇರಿದ್ರು, ಊಟ ಮಾಡಿದ್ರು. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣದ ಚರ್ಚೆ ಅಲ್ಲಿ ನಡೆಯಲಿಲ್ಲ. ಯಾವುದೇ ರೀತಿಯಾದಂಥ ಡಿನ್ನರ್ನಲ್ಲಿ ಪಾಲಿಟಿಕ್ಸ್ ಇಲ್ಲ. ಡಿನ್ನರ್ ಮಾಡೋದು ಸಹಜ. ಬೆಳಗಾವಿ ಆತಿಥ್ಯಕ್ಕೆ ಎಲ್ಲರೂ ಇಲ್ಲೇ ಬೇರೆ ಥರದ ಊಟ, ಆ ರೀತಿಯಾದಂಥ ಆತಿಥ್ಯದ ನಾವು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತು ಮಾತನಾಡಿರ್ಬೇಕಾದಾಗ ಒಂದು ಒಮ್ಮತದ ನಿರ್ಣಯಕ್ಕೆ ಬಂದಿರ್ತಾರೆ. ಅದರಿಂದ ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಬೇರೆ ಬೇರೆ. ಎಲ್ಲದಕ್ಕೂ ಕೂಡ ತಪ್ಪನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ತಪ್ಪದು. ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾನು ಯಾವತ್ತೂ ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಕಾಂಗ್ರೆಸ್ಸಿಗೆ ಬಂದು ನಾನು 1969ರಲ್ಲಿ ಕಾಂಗ್ರೆಸ್ ಸೇರಿದವನು. ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿಲ್ಲ. ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿ ನನಗೆ ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಮನೆ ಸರಿ ಇರಬೇಕಾದಾಗ ಇವೆಲ್ಲದೂ ಕೂಡ ಅದ್ಭುತದಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು ವರಿಷ್ಠರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ.